ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ, ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾರಿಗೂ ಹೇಳೋಣ ಬ್ಯಾಡ, ಯಾರಿಗೂ ಹೇಳೋಣ ಬ್ಯಾಡ, ಯಾರಿಗೂ ಹೇಳೋಣ ಬ್ಯಾಡ, ಯಾರಿಗೂ ಹೇಳೋಣ ಬ್ಯಾಡ. ಹಾರುಗುದರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಾಂಗ, ಹಾರುಗುದರಿ ಬೆನ್ನ ಏರಿ ಸ್ವಾರರಾಗಿ ಕೂತು ಹಾಂಗ, ದೂರ ದೂರ ಹೋಗೋಣಂತ ಯಾರಿಗೂ ಹೇಳೋಣ ಬ್ಯಾಡ. ಟೊಂಕದ ಮ್ಯಾಲೆ ಕೈ ಇಟ್ಟಕೊಂಡು ಬಿಂಕದಾಕಿ ಯಾರ ಈಕಿ, ಟೊಂಕದ ಮ್ಯಾಲೆ ಕೈ ಇಟ್ಟಕೊಂಡ ಬಿಂಕದಾಕಿ ಯಾರ ಈಕಿ, ವಂಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟ್ಯಾಂಗ, ಸುಂಕದ ಕಟ್ಟ್ಯಾಂಗ, ಸುಂಕದ ಕಟ್ಟ್ಯಾಂಗ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರ್ಸಿನ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರ್ಸಿನ ಹಚ್ಚಿ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಇಂಥ ಸುಮಧುರ ಗೇಯತೆ ಉಳ್ಳಂಥ ಹಾಡನ್ನ ಕೇಳ್ತಾ ಕೇಳ್ತಾ ಕಣ್ಣು ಮುಂದೆ ನರ್ತನ ಕುಣಿತದ ಚಿತ್ರ ಕಲ್ಪನೆಗೆ ಬರುವಂತ ಹಲವಾರು ಗೀತೆಗಳನ್ನ ರಚಿಸಿದವರು ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ. ಕೇಳುಗರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹಾಡು ಕುಣಿತಾವ ನೋಡ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ನಾಟ್ಯ ಅಂದ್ರೆ ಕಲಾವಿದನೊಬ್ಬ ತನ್ನ ಶರೀರದ ಪ್ರತಿಯೊಂದು ಅಂಗೋಪಾಂಗಗಳನ್ನು ನಾದದ ಲಯದೊಂದಿಗೆ ಸಮೀಕರಿಸಿ ಬಾಗಿ ಬಳುಕಿಸುತ್ತಾ ಪದಜತಿಯ ಘಾತಕ್ಕೆ ಹೆಜ್ಜೆಯ ವಿನ್ಯಾಸಗಳನ್ನ ಜೋಡಿಸುತ್ತಾ ಭಾವದ ಏರಿಳಿತಗಳನ್ನು ಕಣ್ಣು, ಹುಬ್ಬು, ತುಟಿ ಚಲನೆಗಳಲ್ಲಿ ಅಭಿವ್ಯಕ್ತಿಸುತ್ತಾ ಬರೆಯುವ ಕಾವ್ಯ ಎಂದು ಕರೆಯಬಹುದು. ಹಾಗೆಯೇ ವರಕವಿಯ ಕಾವ್ಯ ಎಂದರೆ ಶಬ್ದಗಳ ಲಯಕ್ಕೆ ಮನಸೋತ ಅರ್ಥ ತಾನೂ ಕಿರುಗೆಜ್ಜೆ ಘಳಿರ್ ಎನಿಸಿ ನಡೆಸುವ ಮೋಹಕ ನೃತ್ಯ ಎಂದು ಕರೆಯಬಹುದು. ಮಲರ್ಬಾ ಎನ್ನುವ 12ನೇ ಶತಮಾನದ ಫ್ರೆಂಚ್ ಲೇಖಕನೊಬ್ಬ ಗದ್ಯವನ್ನು ನಡಿಗೆಗೂ ಪದ್ಯವನ್ನು ಕುಣಿತಕ್ಕೂ ಹೋಲಿಸಿದ್ದಾನೆ. ಬೇಂದ್ರೆಯವರ ಪದ್ಯಗಳನ್ನ ಗಮನವಿಟ್ಟು ಓದಿದರೆ ಅಥವಾ ಹಾಡಿದರೆ ಪದಗಳ ನಡುವಿನ ಲಾಸ್ಯವೂ ಭಾವದ ಜೊತೆಗಿನ ಲಯವೂ ವಿನ್ಯಾಸಗೊಳ್ಳುತ್ತಾ
ಅದ್ಭುತ ನಾಟ್ಯವನ್ನು ನೋಡಿದ ಅಥವಾ ಮಾಡಿದ ಅನುಭವ ಆಗುತ್ತದೆ. ಮಧುಮಾತಾ ಋತಾಯತೆ ಎನ್ನುವ ಪದ್ಯವನ್ನ ಉದಾಹರಣೆಯಾಗಿ ನಾವು ನೋಡಬಹುದು. ಓ ಯಕ್ಷಿ, ದೇವತಾ ನಾಟ್ಯ ಮಂದಿರದ ಅನಿಮಿಷ ಸಾಕ್ಷಿ, ಮೌನಿ ಶಿವನೊಡನೆ ಬಾ, ರಸವ ರುಚಿಸುವ ಪಕ್ಷಿ. ಈ ಪದ್ಯ ಮುಂದುವರಿದು ನಕ್ಷತ್ರ, ಗ್ರಹಗೋಳ, ಕಡಲು, ಋತುಮಾನ ಇವೆಲ್ಲವೂ ನರ್ತನಕಾರರಾಗಿ ಹೇಗೆ ಪರಸ್ಪರರ ಪಾಲ್ಗೊಳ್ಳುವಿಕೆಯಿಂದ ಇಡೀ ಬ್ರಹ್ಮಾಂಡವೇ ನರ್ತನದಲ್ಲಿ ಪಾಲ್ಗೊಳ್ಳುತ್ತದೆ ಎಂದು ವಿವರಿಸುತ್ತದೆ. ನಕ್ಷತ್ರ ಕಣ್ಚಿವುಟುತ್ತಿದೆ, ಗ್ರಹಗೋಳ ಕುಣಿಯುತ್ತಿದೆ, ಅಗೋ ಕಂಪಿಸಿತು ಕಡಲು, ಧ್ರುವ ಪದದ ಶ್ರುತಿಯನ್ನು ಹಿಡಿದು ವಸಂತಾದಿಯಾಗಿ ಋತುಮಾನ ಬರುತ್ತಿವೆ ನಡೆದು. ಬೇಂದ್ರೆಯವರ ಸ್ವಭಾವದಲ್ಲಿಯೇ ಒಂದು ಅಪರಿಮಿತವಾದ ಜೀವನೋತ್ಸಾಹ ಇತ್ತು. ಅದು ಅವರ ಪದ್ಯಗಳಲ್ಲಿ ಪುಟಿ ಪುಟಿಯುವ ಶಬ್ದವಾಗಿ ಓದುಗರನ್ನ ಕುಣಿಸುತ್ತದೆ. ಅವರು ರಚಿಸಿದ ತವಕ ಎಂಬ ಕವಿತೆಯ ಸಾಲು ಹೀಗಿವೆ. ಎದೆಯ ತಬಕದಲ್ಲಿ ಸಮಸ್ತಬಕ ಎತ್ತಿದೆ ಉಜ್ವಲ ಜ್ವಾಲೆ, ತಕಪಕ ತಕಪಕ ಕುಣಿಯುವುದು ತವಕ, ಮೇಲಿದೆ ಕರುಣಾಮಾಲೆ. ಬೇಂದ್ರೆಯವರ ಪದ್ಯಗಳಲ್ಲಿ ಅದ್ಭುತವಾದ ಚಲನೆ ಇದೆ. ಎಲ್ಲಿಂದಲೋ ಹೊರಟ ಉತ್ಸಾಹದ ಬುಗ್ಗೆಯೊಂದು ಇನ್ನೆಲ್ಲಿಗೋ ಪ್ರವಹಿಸುತ್ತಾ ಧುಮುಕುತ್ತಾ ಓದುಗನ ಸಂವೇದನೆಯನ್ನು ತನ್ನೊಂದಿಗೆ ತಕ ತಕ ಕುಣಿಸುತ್ತಾ ನಾಟ್ಯವಾಡುವ ಅದ್ಭುತ ದರ್ಶನವಿದೆ. ಸ್ಮರಣ ತರಂಗಿಣಿ ಎನ್ನುವ ಕವಿತೆಯನ್ನ ನೋಡಿದರೆ, ಮೈದೋರುವಳು ಮೈಗರೆಯುವಳು, ಎತ್ತಣಿನ್ನೆತ್ತೋ ಹರಿದೇ ಹರಿಯುವಳು, ಅದ್ಭುತಗಳನ್ನೂ ಬುದ್ಬುದಗಳನ್ನೂ ಎನೆ ಪಟ್ಟನೆ ಒಡೆಯುವಳು. ಸೃಷ್ಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಎಲ್ಲ ಚಲನೆಗಳಲ್ಲಿ ಲಯಬದ್ಧವಾದ ನರ್ತನ ವಿನ್ಯಾಸವು ಗೋಚರವಾಗುತ್ತದೆ. ಇದು ಮನೋಲಹರಿಯ ಲಾಸ್ಯ. ದೇಸಿ ಸೊಗಡಿನಲ್ಲಿ ಹೇಳುವುದಾದರೆ ಕುಣಿತ. ಈ ಕುಣಿತವು ನಿರುದ್ದೇಶ್ಯವಾಗಿರುವಾಗ ಆನಂದವು ತಾನೇ ತಾನಾಗಿ ಆವರಿಸಿಕೊಳ್ಳುತ್ತಾ ಜೀವನವನ್ನ ಉದ್ದೀಪಿಸುತ್ತದೆ. ಇಂತಹ ಆನಂದ ಲಹರಿಯ ಲಾಸ್ಯವನ್ನು ಬೇಂದ್ರೆಯವರ ಕುಣಿಯೋಣು ಬಾರ ಕವಿತೆ ಕಟ್ಟಿಕೊಡುತ್ತದೆ. ಈ ಲಾಸ್ಯಕ್ಕೆ ಜೊತೆಗಾತಿ ಬೇಕು. ಇದು ಜೀವಗಳ ನಾಟ್ಯವೂ ಹೌದು. ಆಕಾಗಿ ಯಾಕಾಗಿ ಕುಣಿಯೋದು ಬೇಕಾಗಿ, ಇಲ್ಲ ಬಣ್ಣದ ಸೋಗಿ ಕುಣಿಯೋಣು ಬಾ, ಹಿಗ್ಗು ಹಾಕಿತು ಕ್ಯಾಕಿ ಇರಲಾರೆ ನೇಕಾಕಿ, ಬಾಬಾರ ನನ್ನಾಕಿ ಕುಣಿಯೋಣು ಬಾ. ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು. ಆಕಾಗಿ ಯಾಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ. ಆಕಾಗಿ ಯಾಕಾಗಿ ಕುಣಿಯೋದು ಬೇಕಾಗಿ, ಇಲ್ದ ಬಣ್ಣದ ಸೋಗಿ ಕುಣಿಯೋಣು ಬಾ. ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು. ಹೂಡಿಕೆ ಹೂಡಿಕೆ ಮುಪ್ಪತ್ತ ದೂಡಿಕೆ, ಹಣಬಾಗಿ ಹೆಣಬಾಗಿ ಕುಣಿಯೋಣು ಬಾ. ಹೂಡಿಕೆ ಹೂಡಿಕೆ ಮುಪ್ಪತ್ತ ದೂಡಿಕೆ, ಹಣಬಾಗಿ ಹೆಣಬಾಗಿ ಕುಣಿಯೋಣು ಬಾ. ಕುಣಿಯೋಣು ಬಾರ ಕುಣಿಯೋಣು, ಕುಣಿಯೋಣು ಬಾರ ಕುಣಿಯೋಣು. ಕುಣಿತದ ಮುಕ್ತ ಲಯದಲ್ಲಿ ಸುಖ ದುಃಖದ ಪರಿವೆಯೇ ಮರೆತು ಭಾವವು ಉನ್ಮುಖಗೊಳ್ಳುತ್ತದೆ. ಒಳಗಿನ ಸಂತೋಷವು ಹೆಜ್ಜೆಗಳ ಚಲನೆಯಲ್ಲಿ ಹರಿಯುತ್ತದೆ. ಭಾವವು ಒಳಗೊಳಗೇ ವಿಕಾಸವಾಗುತ್ತಾ ಸಂಸಾರದ ಭಾರವು ಹಗುರವೆನಿಸುತ್ತದೆ. ಒಳಗೆ ಹೊರಳೀಸಿದಾಗ ಎದೆ ಮುಗುಳು ಅರಳುವುದು ಅಂತಃಪ್ರಜ್ಞೆಯ ವಿಕಾಸವನ್ನ ಸೂಚಿಸುತ್ತದೆ. ಕುಣಿತದ ವಿನ್ಯಾಸದಲ್ಲಿ ಇಡೀ ಜೀವನವು ತೊಡಗಿಕೊಳ್ಳುತ್ತಾ ಪ್ರಜ್ಞೆಯೂ ಕ್ರಿಯಾಶೀಲವಾಗುತ್ತದೆ. ಜೀವ ವಿಕಾಸದ ಕುಣಿತಕ್ಕೆ ಜೊತೆಗೂಡುತ್ತದೆ. ನೆಲದೊಡಲು ಕುಣಿಯಲು ಕುಣಿತ ಇದೆ ಕಡಲು, ಮಿಡಿದೀತು ಸಿಡಿ ಸಿಡಿಲು ಕುಣಿಯೋಣು ಬಾ. ಹಗಲಿರುಳ ತಾಳಕ್ಕ ಜನುಮಗಳ ಮ್ಯಾಳಕ್ಕ ಕುಣಿಯೋಣು ಬಾ. ಬದುಕನ್ನು ಕುಣಿತದ ಅಂಗಳವಾಗಿಸಿ
ಅದನ್ನೇ ತಾಳ ಮೇಳ ಲಯವಾಗಿಸಿ ಅಲ್ಲಿ ಜೀವಭಾವಗಳನ್ನು ಬೆರೆಸಿ ಈ ಏಕತಾನತೆಯ ಸೂತ್ರದಲ್ಲಿ ತನ್ಮಯಗೊಳಿಸುವ ಕುಣಿತವು ಭವ್ಯ ಅನುಭವಗಳನ್ನು ಉಂಟು ಮಾಡುತ್ತದೆ. ಪ್ರಾಸಕ್ಕೆ ಪ್ರಾಸ ಸೇರಿಸುತ್ತಾ ಬೇಂದ್ರೆಯವರು ಶಬ್ದಗಳ ಬೆನ್ನು ಹತ್ತುತ್ತಾರೆ. ಶಬ್ದಗಳ ಲೀಲಾಜಾಲದಲ್ಲಿ ನಮ್ಮನ್ನು ಸೇರಿಸಿ ಬಿಡುತ್ತಾರೆ. ಅವರಿಗೆ ಪದಗಳೆಂದರೆ ಬಾಗಿಲಿನ ಹಾಗೆ. ಒಂದೊಂದು ಪದವನ್ನು ಇಡುವಾಗಲೂ ಒಂದೊಂದು ಬಾಗಿಲನ್ನು ತಟ್ಟುವಂತೆ ತೋರುತ್ತದೆ. ಓದುಗನಿಗೆ ಅವರ ಕವಿತೆಗಳನ್ನ ಓದುವುದೆಂದರೆ ಒಂದು ಬೆಳಕಿನ ಲೋಕವನ್ನು ಹೊಕ್ಕ ಅನುಭವವಾಗುತ್ತದೆ. 4 ತಂತಿಯ ಮಾತುಕೃತಿ ಎಂಬ ಪದ್ಯದ ಕೊನೆಯ ಸಾಲುಗಳನ್ನು ನೋಡಿದರೆ ಈ ಮಾತು ಅರ್ಥವಾಗುತ್ತದೆ. ಭಗವಂತ ಹೃದಯದಲ್ಲಿ ಭಕ್ತಿ ಹಾಡಿದ ಗೀತಿ ನಾದವೇನಾದೀತು, ಸ್ಫೂರ್ತಿ ಏನಾದೀತು, ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾದೀತು. ಈ ಪದ್ಯವನ್ನು ಓದಿದಾಗ ಕವಿತೆಗಳಲ್ಲಿ ನಾದ ಮತ್ತು ಅರ್ಥಗಳೆರಡೂ ನಾಟ್ಯವಾಡುತ್ತವೆ. ಪದ್ಯವನ್ನು ಹಾಡುವವನ ಮನಸ್ಸು, ಆತ್ಮಗಳು ನಾಟ್ಯವಾಡುತ್ತವೆ. ಕೇಳುತ್ತಿರುವ ಜನರೂ ಕೂಡ ಈ ಅಪೂರ್ವ ನಾದದ ಗುಂಗಿನಲ್ಲಿ ತಮ್ಮ ಮನಸ್ಸಿನಲ್ಲೇ ನಾಟ್ಯಕ್ಕೆ ತೊಡಗಿರುತ್ತಾರೆ. ಅಂತಹ ಅದ್ಭುತ ನಾಟ್ಯ ಶಕ್ತಿಯ ಕವಿತೆಗಳನ್ನು ಬರೆಯಲು ಬೇಂದ್ರೆಯಂತಹ ಗಾರುಡಿಗರಿಗೆ ಮಾತ್ರ ಸಾಧ್ಯ. ಶ್ರೇಷ್ಠವಾದ ಕವಿತೆಗಳು ವ್ಯಕ್ತವಾಗಿ ಹೇಳುವುದಕ್ಕಿಂತ ಹೆಚ್ಚಿನದನ್ನ ಧ್ವನಿಸುತ್ತವೆ. ಬೇಂದ್ರೆಯವರ ಕವಿತೆಗಳಲ್ಲಿ ಇದು ಅರ್ಥ ನಾದ ಎರಡೂ ಆಯಾಮಗಳಲ್ಲಿ ಪ್ರವರ್ತಿಸುವುದನ್ನ ಕಾಣಬಹುದು. ಬೇಂದ್ರೆಯವರು ನಾದಬ್ರಹ್ಮನ ಉಪಾಸಕರು. ಕಾವ್ಯದಲ್ಲಿ ಅರ್ಥಕ್ಕಿಂತ ಭಾವವೂ ತರ್ಕಕ್ಕಿಂತ ನಾದವೂ ಮುಖ್ಯ ಎಂದು ನಂಬಿದವರು. ಅವರ ಗೀತೆಗಳು ಕುಣಿತದಂತೆ ಮತ್ತೆ ಮತ್ತೆ ಮರುಕಳಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ಶಬ್ದದಿಂದ ಶಬ್ದಕ್ಕೆ ಬೇಂದ್ರೆಯವರು ಸರಿಯುವ ಕ್ರಮ ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡುವಂಥದ್ದು. ಒಂದು ದೃಷ್ಟಿಯಲ್ಲಿ ಅವರ ವಿಚಾರಧಾರೆಯನ್ನು ನಿಯಂತ್ರಿಸುವುದು ಶಬ್ದಗಳೇ ಎಂದು ತೋರುತ್ತದೆ. ನೀನು ಹಾಡುತ್ತಿರುವ ತನಕ ನೀನೇ ಆ ಹಾಡು ಎನ್ನುತ್ತಾನೆ ಏಲಿಯಟ್. ಬೇಂದ್ರೆಯವರ ಕವಿತೆಗಳನ್ನು ಕೇಳಿದಾಗ ಈ ಮಾತು ಅಕ್ಷರಶಃ ನೆನಪಾಗುತ್ತದೆ. ವರಕವಿಯ ಕವಿತೆಗಳನ್ನು ಓದುತ್ತಾ ಹೋದಂತೆಲ್ಲ ಶಬ್ದದಿಂದ ಶಬ್ದಕ್ಕೆ ಜೀಕುತ್ತಾ ಹಾರುವ ಭಾವರಸ ಪಕ್ಷಿ ನಮ್ಮ ಹೃದಯದ ವೇದಿಕೆಯ ಮೇಲೆ ಕುಣಿಯಲಾರಂಭಿಸುತ್ತದೆ. ಭಕ್ತನಲ್ಲ ರಾಗಿ ವಿರಾಗಿ ಎಂಬ ಪದ್ಯವನ್ನ ಉದಾಹರಣೆಯಾಗಿ ನೋಡಿದರೆ, ಅಂತರಂಗವನೆ ನಾಟ್ಯರಂಗವನು ಮಾಡಿದ ನಟ ಜೋಗಿ, ಸಮತೂಕದ ತುದಿಯಲ್ಲಿ ತೂಗಿಕೋನಿ ಪ್ರೇಕ್ಷಕನಾಗಿ, ಹೊರಳಿ ನೋಡು ಮರಳಿ ನೋಡು ಒಳಗರಳಿ ನೋಡು ನೋಟ, ಶಬ್ದದ ಲಜ್ಜೆಯ ನೋಡ ಎಂಬ ಅಲ್ಲಮನ ಒಂದು ಮಾತಿದೆ. ಹೆಸರಿಸುವುದಕ್ಕೆ ಸಾಧ್ಯವಾಗದ ನಿರಾಳದ ಬಗ್ಗೆ ಈ ಮಾತು. ಕಾವ್ಯ ಎನ್ನುವುದು ಶಬ್ದದ ಲಜ್ಜೆಯ ಬಗೆಗಿನ ಎಚ್ಚರ. ಫ್ರೆಂಚ್ ಕವಿ ಪಾಲ್ ವಲೇರಿ ಹೇಳುತ್ತಾನೆ, ಕಾವ್ಯ ಎನ್ನುವುದು ಸೂತ್ರಬದ್ಧ ಭಾಷಾ ಪ್ರಯೋಗದ ಉಲ್ಲಂಘನದಲ್ಲಿದೆ. ಒಂದು ಕವಿತೆ ಎಂದರೆ ಅದರಲ್ಲಿರುವ ವಾಕ್ಯ ಪದಗಳ ಅರ್ಥಗಳ ಮೊತ್ತವಲ್ಲ, ಅದಕ್ಕೆ ಈ ಲೆಕ್ಕಾಚಾರವನ್ನು ಮೀರಿದ ಅದರದ್ದೇ ಆದ ಒಟ್ಟೂ ಅರ್ಥವು ಒಳತುಡಿತಗಳು ಇರುತ್ತವೆ. ಬೇಂದ್ರೆಯವರು ತಮ್ಮ ಕಾವ್ಯಕ್ಕೆ ಕನ್ನಡದ ವಿವಿಧ ಪ್ರಭೇದಗಳನ್ನು ಉಪಯೋಗಿಸಿಕೊಂಡಿದ್ದರೂ ಅವರನ್ನ ಗುರುತಿಸುವುದು ಉತ್ತರ ಕರ್ನಾಟಕದ ಜನಪದ ಭಾಷೆಯೊಂದಿಗೆ. ಕಾವ್ಯದ ಭಾಷೆ ಮತ್ತು ಜನಪದದ ಮಧ್ಯ ತಲೆ ಹಾಕಿದ್ದ ದೊಡ್ಡ ಕಂದರವನ್ನ ಬಹುಮಟ್ಟಿಗೆ ಕಿರಿದಾಗಿಸಲು ಬೇಂದ್ರೆಯವರು ಪ್ರಯೋಗಗಳನ್ನ ಮಾಡಿದರು. ಜನಪದದ ಮೂಲಕ ಅವರು ಮಣ್ಣಿನ ಸಂಪರ್ಕ ಇಟ್ಟುಕೊಂಡಿದ್ದೇ ಆಕಾಶದ ಕಡೆಗೆ ಕೂಡ ಕೈಚಾಚಿದರು. ಈ ಕುಣಿತದ ಅಂತಿಮ ಸಿದ್ಧಿಯೇ ಆನಂದ. ಇದು ಯೋಗಿಗಳು ತಪ್ಪಿಸಿದ ಬ್ರಹ್ಮಾನಂದವೂ ಹೌದು. ಆದರೆ ಇದನ್ನು ವಿರಾಗದಿಂದ ಪಡೆಯದೆ ರಾಗ ತುಂಬಿ ನರ್ತಿಸುವ ಮೂಲಕವೇ ಪಡೆಯುವ ರಸಸಿದ್ಧಿಯನ್ನು ಬೇಂದ್ರೆ ಕಾವ್ಯವು ಸೂಚಿಸುತ್ತದೆ. ಬೇಂದ್ರೆಯವರ ನೃತ್ಯಯಜ್ಞ ಎನ್ನುವ ಕವಿತೆ ಸೃಷ್ಟಿಯ ನೃತ್ಯವನ್ನು ನಾಟಕೀಯವಾಗಿ ಕಟ್ಟಿಕೊಡುತ್ತಾ ಸಮಸ್ತ ಬ್ರಹ್ಮಾಂಡದ ಕಣಕಣವೂ ಹೇಗೆ ಜೀವಂತಿಕೆಯಿಂದ ತುಡಿಯುತ್ತಿದೆ ಎಂಬುದನ್ನು ಧ್ವನಿಸುತ್ತದೆ. ಇದು ವ್ಯಕ್ತ ಸೃಷ್ಟಿಯ ಸೌಂದರ್ಯದ ವಿಲಾಸವನ್ನು ಹೇಗೋ ಹಾಗೆಯೇ ಸುಪ್ತ ಚೈತ್ಯದ ಅಂತರ್ವಿನ್ಯಾಸವನ್ನೂ ತೆರೆದು ತೋರಿಸುವ ದಾರ್ಶನಿಕ ಕವಿತೆಯಾಗಿದ್ದು, ಕುಣಿತದ ಸಂಭ್ರಮ, ಉತ್ಸಾಹ ಹಾಗೂ ಉನ್ಮಾದಗಳನ್ನು ಚಿತ್ತದಲ್ಲಿ ಅರಳಿಸುತ್ತಾ ನಡೆಯುತ್ತದೆ. ಥಕ ತೈ ತೈ ಥಿಕಿ ಧಟಿತೋಂ ಇದೇ ತಾಲ ಮಳೆಯದೋ, ಹಳ್ಳ ಕೊಳ್ಳ ಗಿರಿದರಿಯಲಿ ಹರಿಯುತ್ತಿಹ ಹೊಳೆಯದೋ, ಬರಲಿಹ ಬೆಳೆ ಪೈರಿನಲ್ಲಿ ಕುತುಕದಿಂದ ಕುಣಿಮದೋ, ಋತುರಾಜನ ಋತುಜಾತದ ಜೀವನದಲ್ಲಿ ಋಣವಿದೋ. ಈ ನಾಟ್ಯವು ಪ್ರಕೃತಿಯ ನಾಟ್ಯ, ಜೀವನದ ನಾಟ್ಯ.
ಪ್ರತಿಭೆಯ ಲಾಸ್ಯವಾಗಿ ಬಹು ಆಯಾಮಗಳಲ್ಲಿ ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಶಿಖಿ ಶಿಖಿ ಸಹಸ್ರ ನಕಿ ವರ್ಷಾ ವೀಣೆಯನೇ, ಬಾಜಿಸಿ ಪರ್ಜನ್ಯವ ಕರೆ ಅಂತರ್ಜ್ಞಾನಿಯನೇ, ಕಣಕಣದಲ್ಲಿ ಕಣ್ಕುಣಿಯಲಿ ಪರಮೇಷ್ಟಿಯ ಕಂಡು, ಆತುರಾಯಿ ಕುಣಿಸಿ ಕಣಿ ಓ ಪ್ರಜ್ಞಾ ಸುಪ್ತ. ಹೀಗೆ ಬೇಂದ್ರೆಯವರ ಸಹಸ್ರ ತಂತ್ರಿ ನಿಸ್ವನದಂತೆ ಕವಿತೆಯು ನಾದದ ಸ್ಪಂದನದ ಮೂಲಕವೇ ಅನುಭಾವದ ಅಖಂಡಾನುಭೂತಿಯನ್ನು ಚಿತ್ರಿಸುತ್ತದೆ. ದದಾ ದದದೋಂ ದದದಮ ತತ್ತೋಂ ದಿಕ್ ತಟ ತಟವಟ ದಿಗಿದಂ ದಿಕ್ತೋಂ ನಿರ್ದ್ವಂದ್ವ ದೊಳೆತುದು ಓಂ ನಾದ, ತಾಂಡವೇಶ್ವರನ ಅಖಂಡವಾದ. ನಾದದೊಂದಿಗೆ ಶಿವನ ನರ್ತನವೂ ಮೇಳೈಸುತ್ತಾ ಸೃಷ್ಟಿಯು ನಾದ ನೃತ್ಯಗಳ ಸಮ್ಮೇಳನವಾಗುತ್ತದೆ. ಗಣ ಮತ್ತು ಪದಗಳು ಜತೆ ಜತೆಯಾಗಿ ಹೆಜ್ಜೆ ಹಾಕುವುದನ್ನ ಛಂದಸ್ಸಿನ ಬಂಧ ಬಯಸಿದರೆ ಇವೆರಡರ ಮಧ್ಯೆ ಹಿತವಾದ ಲಯ ವ್ಯತ್ಯಾಸಗಳನ್ನು ಸ್ವಚ್ಛಂದ ಬಯಸುತ್ತದೆ. ಗಣ ಮತ್ತು ಪದಗಳೆಂದರೆ ಒಂದು ನೃತ್ಯದಲ್ಲಿ ಸೇರಿದ ಇಬ್ಬರು ನರ್ತಕರಂತೆ. ಅವು ಒಂದಕ್ಕೆ ಒಂದು ಉದ್ದೀಪನದಂತೆ ಇರಬೇಕು. ಇದನ್ನೇ ಭಾವಲಯವೆಂದು ಕರೆಯುತ್ತಾರೆ. ಎಲ್ಲರಿಗೂ ಪರಿಚಿತವಿರುವ ಗಂಗಾವತರಣ ಕವಿತೆಯನ್ನ ನೋಡಿದರೆ, ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವ ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಕುಣಿಸಿ ಬಾ. ನಿನಗೆ ಪೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ ಸುರಿದು ಬಾ, ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ. ಬಾರೆ ಬಾ ತಾಯಿ ಇಳಿದು ಬಾ, ಇರದ ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವ ಬಾ, ಕರು ಕಂಡ ಕರುಳೆ ಮನ ಉಂಡ ಮರುಳೆ, ಉತ್ತಂಡ ಅರುಳೆ ಸುಳಿ ಸುಳಿದು ಬಾ. ಶಿವ ಶುಭ್ರ ಕರುಣೆ ಅತಿ ಕಿಂಚದರುಣೆ, ವಾತ್ಸಲ್ಯವರಣೆ ಇಳಿ ಇಳಿದು ಬಾ. ಸುರಸ್ವಪ್ನವಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ, ಎಚ್ಚೆತ್ತು ಎದ್ದ ಆಕಾಶದುದ್ದ ಧರೆಗಿಳಿಯಲಿದ್ದ ಧೀರೇ. ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೇ, ಬೃಂದಾರ ವಂದ್ಯೆ ಮಂದಾರ ಗಂಧೆ ನೀನೇ ತಾಗಿ ತಂದೆ. ರಸಪೂರ ಜನ್ಯೆ ನೀನಲ್ಲ ಅನ್ಯೆ, ಸಚ್ಚಿದಾನಂದ ಕನ್ಯೆ. ಇಳಿದು ಬಾ ತಾಯಿ ಇಳಿದು ಬಾ, ಸಾರೆ ಕಂಧಾರೆ ತಡೆವರೇನೆ, ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ, ಬಂದಾರೆ ಬಾರೆ ಒಂದಾರೆ ಸಾರೆ ಕಂಧಾರೆ ತಡೆವರೇನೆ. ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾತವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ.
ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಯಿ ದುಡುಕಿ ಬಾ, ಹರಣ ಹೊಸತಾಗೆ ಹೊಳೆದು ಬಾ, ಬಾಳು ಬೆಳಕಾಗೆ ಬೆಳೆದು ಬಾ, ಶಂಭು ಶಿವಹರನ ಚಿತ್ತೆ ಬಾ, ದತ್ತ ನರಹರಿಗೆ ಮುತ್ತೆ ಬಾ, ಅಂಬಿಕಾತನಯನತ್ತೆ ಬಾ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇಲ್ಲಿ ಕವಿತೆಗೆ ಘನವಾದ ಎತ್ತುಗಡೆಯನ್ನು ಬೀಸನ್ನು ಲಯಕ್ಕೆ ತಂದುಕೊಟ್ಟಿರುವುದು ಕಾಣುತ್ತದೆ. ಆಕಸ್ಮಿಕವಾಗಿ ಬರುವ ಎತ್ತುಗಡೆಗಳು, ಭಾವೋದ್ದೀಪನಗಳು, ಏರಿಳಿತಗಳು ಗಂಗೆಯ ಅವತರಣವನ್ನಷ್ಟೇ ತೋರುವುದಿಲ್ಲ. ಆಕೆ ಹಿಮಾಲಯದಿಂದ ಇಳಿದು ಹಲವು ಕಣಿವೆಗಳಲ್ಲಿ ಧುಮ್ಮಿಕ್ಕಿ ಮೇಲಕ್ಕೂ ನೆಗೆದು ಬಯಲುಗಳಲ್ಲಿ ಹರಿದು ಸಮುದ್ರವನ್ನು ಸೇರುವ ಒಂದು ಇಡೀ ವಿದ್ಯಮಾನವನ್ನೇ ಪ್ರತಿಬಿಂಬಿಸುತ್ತವೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಕವಿತೆಯನ್ನೂ ಕೂಡ ನಾವು ಈ ತರನಾದ ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಇಲ್ಲಿ ಪಲ್ಲವಿಯಲ್ಲಿ ಹಕ್ಕಿ ಮತ್ತು ಹಾರುತ್ತಿದೆ ಎಂಬ ಪದಗಳ ನಡುವಿನ ಯತಿಯಿಂದಾಗಿ ಜೀಕಿ ನೆಗೆಯುವ ಲಯವೊಂದು ಮೂಡುತ್ತದೆ. ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ಇಲ್ಲಿ ಛಂದೋಗತಿ ಮತ್ತು ಶಬ್ದಗತಿಗಳ ಪೈಪೋಟಿಗೆ ಈ ಕಾಲವೆಂಬ ಹಕ್ಕಿಯ ಹಾರಾಟದ ವಿಧಾನವನ್ನ ಪ್ರತಿಬಿಂಬಿಸುವುದು. ನೀಲ ಮೇಘ ಮಂಡಲ ಸಮ ಬಣ್ಣ ಎಂಬಲ್ಲಿ ಅದು ಈ ಕಾರಣಕ್ಕಾಗಿಯೇ ಮೋಡಗಳ ಮೇಲೆ ತುಸು ಏರಿಳಿತದೊಂದಿಗೆ ಹಾಯುವ ಭಾವವನ್ನು ಸ್ಫುರಿಸುವಂತಿದೆ. ಕವಿಗೆ ಬಂಧವೂ ಬೇಕು, ಬಂಧದಿಂದ ಮುಕ್ತಿಯೂ ಬೇಕು. ಕಾಳಿದಾಸನ ಮೇಘದೂತವನ್ನು ಕನ್ನಡದಲ್ಲಿ ಬರೆಯುವಾಗ ಕವಿ ಬೇಂದ್ರೆಯವರು ಮಾಡಿರುವ ಚಮತ್ಕಾರಿ ಮಾರ್ಪಾಡುಗಳಿಂದ ಉಂಟಾಗಿರುವ ನರ್ತನದ ಗುಣವನ್ನು ಕಾಣಬಹುದು. ದೇವದಾಸಿಯರು ಹೆಜ್ಜೆ ಹಾಕಿ ನಡು ಗೆಜ್ಜೆ ಕುಣಿಸಿ ನೌರಿ, ಬಳ್ಳಿ ತೋಳಬಳು ಕಾಡೆ ಬೀಸುವುದು ರನ್ನಗಾವ ಚೌರಿ. ಆ ಕೋಲಿನಲ್ಲಿ ಕುಣಿಸುವಳು ನವಿಲು ನನ್ನಾಕೆ ಸಂಜೆಯಲ್ಲಿ, ಕೈ ತಟ್ಟಿ ಮಾಟ ಬಳೆ ತಾಕಲಾಟ ಥಕಥಯ್ಯ ಥಾಟಿನಲ್ಲಿ. ಗರಿ ಸಂಕಲನದ ಪ್ರೀತಿ ಕವಿತೆಯಲ್ಲಿ ಸಮಗತ್ಯದ ನರ್ತನವನ್ನು ಕವಿ ಸೊಗಸಾಗಿ ಚಿತ್ರಿಸಿದ್ದಾರೆ. ಬೂದಿ ಬಡುಕ ಗಂಡಿನಲ್ಲಿ ಬಳ್ಳಿಯಂತ ಮಳ್ಳ ಹೆಣ್ಣು ನವ ರಸವನ್ನುಂಡಿತ್ತು, ತಬ್ಬಿ ಉಬ್ಬಿ ಕಲೆದು ನೆಗೆದು ಗಂಡ ಕೆಡಹಿ ಕುಣಿದಿತ್ತು. ಬೆಳಗು ಕವಿತೆಯಲ್ಲಿ ಕವಿ ಹಂತ ಹಂತವಾಗಿ ಬೆಳಗಿನ ಆನಂದದ ಅನುಭವ ಆವರಿಸುವುದನ್ನು ಹೇಳುತ್ತಾ ಕೊನೆಯಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಎಂದು ಉದ್ಗರಿಸುತ್ತಾರೆ. ಅಲ್ಲಿ ರತ್ನದ ರಸದ ಕಾರಂಜಿಯು ಪುಟಿಯುವ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದುಗಳನ್ನು ತಂದಿಡುವ, ತಂಗಾಳಿಯ ಕೈಯಲ್ಲಿ ಚವರಿಯನ್ನಿಡುವ, ದುಂಬಿಯ ದಂಡನ್ನು ಹಾರಿಸುವ ಅನೇಕ ಕ್ರಿಯೆಗಳು ನಾಟ್ಯದ ಭಂಗಿಗಳಂತೆ ಕೆಲಸ ಮಾಡುತ್ತವೆ. ಗಿಡಗಂಟಿಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟೀತು, ಹಕ್ಕಿಗಳ ಹಾಡು. ಎಲೆಗಳ ಮೇಲೆ
ವಸಂತ ಮಾಸದ ಸಂಭ್ರಮ ಸುಂದರ ಕುಣಿತವಾಗಿ ಬೇಂದ್ರೆಯವರ ಮಧುಮಾಸದ ಕುಣಿತ ಎನ್ನುವ ಕವಿತೆಯಲ್ಲಿ ಅನಾವರಣಗೊಂಡಿದೆ. ಕವಿತೆಯು ಶಬ್ದಗಳ ಒಡಲಲ್ಲಿ ನೃತ್ಯದ ಧ್ವನಿಯನ್ನು ಮೂಡಿಸುತ್ತದೆ. ಕವಿ ಈ ಕುಣಿತವನ್ನು ನಿಸರ್ಗದ ಒಳ ಅಂಶಗಳಿಂದಲೇ ಬಣ್ಣಿಸುತ್ತಾರೆ. ಕೋಲ್ಮಿಂಚು ಹೊಳೆವಾಗ ಗುಡುಗಾಡುವ ಗುಡುಗಿನಲ್ಲಿ ಕಡಿಲ್ ಎಂಬ ಸಿಡಿಲಿನ ಜೊತೆಗೆ ಕುಣಿತದ ಹ್ಯಾಂಗ. ಇಲ್ಲಿ ಕವಿ ಸಿಡಿಲಿನ ಕಡಿಲ್ ಧ್ವನಿಯ ಜೊತೆಗೆ ಎಲೆಗಳ ಕೋಲಾಟದಲ್ಲಿ, ಹೂಗೊಂಚಲ ಸೊಬಗಿನ ಸೆರೆಮನೆಯಲ್ಲಿ, ರಸ ಕುಡಿಯುವ ದುಂಬಿಗಳಲ್ಲಿ ವಸಂತ ಋತು ಕುಣಿಯುತ್ತಿದೆ ಎನ್ನುತ್ತಾರೆ. ಬೇಂದ್ರೆಯವರಿಗೆ ಶ್ರಾವಣ ಮಾಸವು ಬಹಳ ಕಾಡಿದ ಕಾಲ. ಒಂದರ್ಥದಲ್ಲಿ ಬೇಂದ್ರೆ ಕಾವ್ಯವು ಶ್ರಾವಣದ ವೈಭವದಿಂದ ಚೈತನ್ಯಮಯವಾಗಿದೆ. ಜಲಮಯವಾದ ಪೃಥ್ವಿಯ ಉಲ್ಲಾಸ ಮೈಮನಗಳನ್ನು ತಟ್ಟುವ ಈ ಹರ್ಷ ಕಾಲ ಅವರನ್ನು ಗಾಢವಾಗಿ ಸೆಳೆದಿದೆ. ಕಾಲದ ಅನಂತಗತಿಯಲ್ಲಿ ಚಲಿಸುವ ಭೂಮಿ ಶ್ರಾವಣದಲ್ಲಿ ಹಸಿರು ಹೂವಿನಿಂದ ಮೈದುಂಬಿಕೊಳ್ಳುವುದರ ಜೊತೆಗೆ ಆವೇಶದಿಂದ ಉನ್ಮತ್ತಳಾಗಿ ಕುಣಿವ ಜೋಗತಿಯ ಅನುಭಾವದ ತೀವ್ರತೆಯನ್ನು ಕವಿತೆ ಕಟ್ಟಿಕೊಡುತ್ತದೆ. ಹೂವ ಹಡಲಿಗೆಯನ್ನು ಹೊತ್ತ ಭೂಮಿ ತಾಯಿ ಜೋಗಿತಿ, ಮೈ ತುಂಬಿ ಕುಣಿಯುತಿಗಳ ಅನಂತ ಕಾಲವೀಗತಿ. ಬೇಂದ್ರೆಯವರ ಪದ್ಯವನ್ನು ಹಾಡುತ್ತಾ ಜನ ಕುಣಿಯುತ್ತಾರೆ. ಹಾಗೆಯೇ ಓದುತ್ತಾ ಜನ ಕುಣಿಯುತ್ತಾರೆ. ಇದಕ್ಕೆ ಪದ್ಯದೊಳಗಿನ ಲಯ ಒಂದೇ ಕಾರಣವಲ್ಲ. ಕವಿತೆಯ ಮೈತುಂಬಾ ತುಂಬಿ ನಿಂತಿರುವ ನರ್ತನ ಶಕ್ತಿಯಿಂದ ಈ ಅದ್ಭುತ ಸಿದ್ಧಿಸುತ್ತದೆ. ಕವಿ ರವೀಂದ್ರರ ಫೋಟೋ ನೋಡಿ ಬೇಂದ್ರೆಯವರು ಬರೆದ ಕವಿತೆಯೊಂದನ್ನು ನಾವು ಈಗ ಬೇಂದ್ರೆಯವರ ಕುರಿತಾಗಿಯೇ ಆ ಕವಿತೆ ಇದೆ ಎಂದು ತಿಳಿದು ಓದಿಕೊಳ್ಳಬಹುದು. ಆಟದಲ್ಲಿ ಕಟ್ಟುವನು ನೋಟದೊಳಗಿನ ವಿಶ್ವ, ಇಳೆಗಿಳಿದು ಬಂದಿಹುದು ಕಲ್ಪನಾಶ್ವ. ಯಾವ ಧರ್ಮ ಮೇಘ ದರ್ಶನಕ್ಕೆ ಬಂತೋ ಪೂರ, ನವಿಲ ನವಿರು ನೂರು ಕಣ್ಣು ಕುಣಿಯೇ ಕವಿ ಮಯೂರ. ಮಯೂರದಂತೆ ತಾನೊಂದು ಕವಿಯಾಗಿ ಕವಿ ಹೃದಯಗಳನ್ನು ಕುಣಿಸಿದ ಮಣಿಸಿದ ಆ ಅಮೋಘ ಶಕ್ತಿಗೆ ನಮೋ ಎನ್ನುತ್ತಾ ಕೈ ಮುಗಿಯೋಣ. ಹಾಡು ಕುಣಿತಾವ ನೋಡ ಈ ಕುರಿತು ಇಷ್ಟೊತ್ತಿನವರೆಗೂ ಮಾತನಾಡಿದವರು ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ. ಮತ್ತೊಂದು ವಿಷಯದೊಂದಿಗೆ ಬರುವ ವಾರ ಭೇಟಿ ಮಾಡೋಣ. ನಮಸ್ಕಾರ. ಡಾಕ್ಟರ್ ದ.ರಾ. ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.